ಟಾಟಾ ನೆಕ್ಸನ್ ಸರ್, ಬ್ಲೂ ಕಲರ್ ಅಲ್ಲಿ ಸಖತ್ತಾಗಿ ನಿಂತಿದೆ ಗಾಡಿ. ಡೀಟೇಲ್ಸ್ ಕೊಡಿ ಸರ್. ಲೇಟೆಸ್ಟ್ ಶೇಪ್ ಇದು. ನಮ್ಮಲ್ಲಿ ಓಲ್ಡ್ ಶೇಪ್ ಡೀಸೆಲ್ ಇದೆ. ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡಿ ಸರ್. ಸರ್ 2000 ವೆನ್ಯೂ ಇದು, 22 ಮಾಡಲು. ಹುಂಡೈ ವೆನ್ಯೂ 22 ಮಾಡಲ್. ಒಂದು ಹೆರಿಟಿಗಾ ಸಿಗ್ತದೆ ಸರ್, ಮಾರುತಿ ಸುಜುಕಿ ಹೆರಿಟಿಗಾ 7 ಸೀಟರ್. ಖಂಡಿತ ಸರ್. ಡೀಟೇಲ್ಸ್ ಕೊಡಿ ಸರ್. ಸರ್ ಸರ್ ಹಾಗೆ ಒಂದು ಸ್ವಿಫ್ಟ್ ಡಿಸೈರ್ ಸರ್. ಸರ್ 2015 ಮಾಡಲು, ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್, ಶಿಫ್ಟ್ ಡಿಸೈರ್. ಡೀಟೇಲ್ಸ್ ಕೊಡಿ. ಸರ್ ನನ್ನಲ್ಲಿ 2 ಬ್ರಿಜ್ ಇದೆ ಇವತ್ತು. 2 ಇದೆ, ಬ್ಯಾಕ್ ಟು ಬ್ಯಾಕ್ ಇದೆ. ಹಾಗೆ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಸರ್, ಡೀಟೇಲ್ಸ್ ಕೊಡಿ. ಸರ್ ಟೈಪ್ 2 ಅಲ್ಲಿ ಶಿಫ್ಟ್ ಗೆ ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡ್ ಇದೆ ಡೀಸೆಲ್ ಅಲ್ಲಿ. ಹುಂಡೈ ಕ್ರೇಟಾ ಸಿಗ್ತಾ ಇದೆ ಸರ್, ಡೀಟೇಲ್ಸ್ ಕೊಡಿ. ಸರ್ ಕ್ರೇಟಾ ಡೀಸೆಲ್ ತುಂಬಾ ಡಿಮ್ಯಾಂಡ್ ಗಾಡಿ. ಹೌದು, ಡೀಸೆಲ್ ಅಲ್ಲಿ ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಒಳ್ಳೆ ಮ್ಯಾಗ್ವಿಲ್ ಹಾಕೋರೆ. ಸರ್ ಹಾಗೆ ಒಂದು ಆಪಲ್ ಶೇಪ್ ಸ್ವಿಫ್ಟ್ ಸರ್, ಡೀಟೇಲ್ಸ್ ಕೊಡಿ. ಸರ್ 2021 ಸಿಂಗಲ್ ಓನರ್. ಇನ್ನೊಂದು ಪೋಲೋ ಸಿಗ್ತಾ ಇದೆ ನಮ್ಗೆ. ಸರ್ 2020 ಮಾಡಲ್, ಪೆಟ್ರೋಲ್, ಐಲ್ಯಾಂಡ್ ಪ್ಲಸ್ ಸರ್. ಐಲ್ಯಾಂಡ್ ಆಲ್ಟೋ ಕೇಟನ್ ಇದು ಟಾಪ್ ವೇರಿಯಂಟ್. ಶೋರೂಮ್ ರೆಕಾರ್ಡ್ 70,000 ಇದೆ. ಜಿನಿಯರ್. ಹಾಗೆ ನಿಮ್ಗೆ ಒಂದು ಸೆಲೆರಿಯೋ ಸಿಗ್ತಾ ಇದೆ ನೋಡ್ಲಿಕ್ಕೆ ಸರ್. ಸೆಲೆರಿಯೋ ಡೀಟೇಲ್ಸ್ ಕೊಡಿ ಸರ್. 2016 ಮಾಡಲ್, ಸಿಟಿ ಯೂಸ್ ಮಾಡಕ್ಕೆ ಆಟೋ ಗೇರ್ ಬೇಕಾದ್ರೆ ಬನ್ನಿ ಬ್ರದರ್ ನಮ್ಮ 2018 ಸೆಕೆಂಡ್ ಓನರ್, 70,000 ಡ್ರಿವನ್. ಒಳ್ಳೆ 2012 ಥರ್ಡ್ ಓನರ್, ಪೋಲೋ ಡೀಸೆಲ್ ವೇರಿಯಂಟ್, ಕಂಫರ್ಟ್ ಲೈನ್ ಬ್ರದರ್ ಇದು. 2014 ಮಾಡಲು, 15 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್. ಸಮಸ್ತ ಕನ್ನಡ ಜನತೆಗೆ ನಮಸ್ತೆ ಮಾಡುತ್ತಿರುವ ನಾನು ನಿಮ್ಮ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್, ಹಾಗೆ ಫೇಸ್ಬುಕ್ ಪೇಜ್, ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ. ನಾನಿವತ್ತಿದ್ದೀನಿ ಪೀಣ್ಯ ಸೆಕೆಂಡ್ ಸ್ಟೇಜ್ ವರನಾಡು ಅನ್ನಪೂರ್ಣೇಶ್ವರಿ ಕಾರ್ಸ್ ಹತ್ರ. ಸೊ ಸುಮಾರು ಇಲ್ಲಿ ನಿಮಗೆ 40 ಕಾರ್ಗಳವರೆಗೂ ಅವೈಲೇಬಲ್ ಇದೆ. ಎಲ್ಲಾ ಕಾರ್ಗಳು ಕೂಡ ವೈಟ್ ಬೋರ್ಡ್ ಅಲ್ಲಿ ನಿಮಗೆ ಅವೈಲೇಬಲ್ ಇದೆ. ಲೋ ಬಜೆಟ್ ಇಂದ ಮಿಡ್ ಬಜೆಟ್ ಹಾಗೆ ಹೈ ಬಜೆಟ್ ಎಲ್ಲಾ ತರ ಕಾರ್ಗಳು ಇಲ್ಲಿ ಸಿಗ್ತವೆ. ಮೊದಲನೇದಾಗಿ ಸರ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಇನ್ನ ಹೆಚ್ಚಿನ ಮಾಹಿತಿನ ಅವ್ರ ಕಡೆಯಿಂದ ತಿಳ್ಕೊಳ್ಳೋಣ. ಸರ್ ಹಾಯ್, ಹೇಗಿದ್ದೀರಿ? ಸೂಪರ್ ಸರ್, ನೀವು ಚೆನ್ನಾಗಿದ್ದೀರಿ ಸರ್? ಖಂಡಿತ. ಸರ್ ಈಗ ನಮ್ಮ ವೀಕ್ಷಕರಿಗೆ ನಾನು ಇನ್ನೊಂದು ಶೋರೂಮ್ ನ ಪರಿಚಯ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸೆಕೆಂಡ್ ಸ್ಟೇಜ್ ಬಂದಿನಿ. ಇದು ಕರೆಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ಇದು ಬಂದು ಪೀಣ್ಯ ಸೆಕೆಂಡ್ ಸ್ಟೇಜ್ ಬಸ್ ಸ್ಟಾಪ್ ಇಂದ ಡೌನ್ ಬಂದ್ರೆ ಟಿಗೋಡ್ರಪಾಳ್ಯ. ಮಾಗಡಿ ರೋಡ್ ಕಡೆಯಿಂದ ಬಂದ್ರೆ ಅಂದ್ರಲ್ಲಿ ಟಿಗೋಡ್ರಪಾಳ್ಯ. ತುಮಕೂರು ರೋಡ್ ಕಡೆಯಿಂದ ಬಂದ್ರೆ 8ನೇ ಮೈಲಿ ನಲ್ಗೋಡ್ನಲ್ಲಿ ಟಿಗೋಡ್ರಪಾಳ್ಯ. ಅಂದ್ರೆ ಎಲ್ಲಾ ಕಡೆಗೂ ಸೆಂಟರ್ ಪಾಯಿಂಟ್ ಅಲ್ಲಿ ಇದೆ ಈಗ. ಖಂಡಿತ ಸರ್. ಶ್ರೀ ವರನಾಡು ಅನ್ನಪೂರ್ಣೇಶ್ವರಿ ಕಾರ್ಸ್ ಅಂತ ನಾನು ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ಡೈರೆಕ್ಟ್ ನೀವು ಕೂಡ ಇಲ್ಲಿಗೆ ಬರ್ಬೋದು. ಇವತ್ತು ಸ್ನೇಹಿತರೆ ಸುಮಾರು 40 ಕಾರ್ಗಳಿದೆ. ಎಲ್ಲಾ ಕಾರ್ಗಳ ಮಾಹಿತಿನೂ ಕೂಡ ತಿಳ್ಕೊಳ್ಳೋಣ. ಸರ್ ವೀಕ್ಷಕರಿಗೆ ನಿಮ್ಮ ಹೆಸರು ಹೇಳ್ಬಿಡಿ ಸರ್. ಹಂಗೆ ಸರ್, ನಮ್ಮ ಹೆಸರು ಪವನ್ ಅಂತ. ಇದು ಬಂದು ಶ್ರೀ ವರನಾಡು ಅನ್ನಪೂರ್ಣೇಶ್ವರಿ ಕಾರ್ಸ್. ಇಲ್ಲಿ ಯಾರು ಪಾರ್ಟ್ನರ್ಸ್ ಆಗ್ಲಿ ಮೇಂಟಿಂಗ್ ಇರಲ್ಲ, ನಾನೇ ಓನರ್, ನಂದೇ ಇದು ಎಲ್ಲ ನಿಮ್ದು ಎಲ್ಲ. ಖಂಡಿತ ಮನೆ ಹತ್ರನೇ ನಾವು ವೆಹಿಕಲ್ ಮಾಡ್ತೀವಿ. ಆಮೇಲೆ ನಿಮ್ಮಲ್ಲಿ ಇಲ್ಲಿ ಬೇರೆಯವ್ರ ತರ 2% ಕಮಿಷನ್ ಇರಲ್ಲ. ಏನ್ ವ್ಯಾಪಾರ ಮಾಡ್ತೀವಿ ದಟ್ ಕಂಪ್ಲೀಟ್ ಇದು. ಆಮೇಲೆ ಈಚೆ ಫಸ್ಟ್ ಟೈಮ್ ನಿಮ್ಮಲ್ಲಿ ವಿಡಿಯೋ ಮಾಡ್ತಿರೋದ್ರಿಂದ ಇದ್ರಲ್ಲಿ ನೆಗೋಷಿಯೇಟ್ ಪ್ರೈಸೇ ಬೇಡ ಬ್ರದರ್. ಎಲ್ಲ ಚಾನ್ಸ್ ಅಲ್ಲಿ ಫುಲ್ ಪ್ರೈಸ್ ಫೈನಲ್ ಟು ಫೈನಲ್ ಹೇಳ್ಬಿಡೋಣ. ಫುಲ್ ಫೈನಲ್ ಪ್ರೈಸ್ ಹೇಳ್ಬಿಡೋಣ. ಖಂಡಿತ ಬ್ರದರ್. ಸ್ನೇಹಿತರೆ, ಇನ್ನು ನಿಮ್ಗೆ ಬೋರ್ ಹೊಡ್ಸಲ್ಲ. ವಿಡಿಯೋ ಮಾಡ್ತಾ ಹಂಗೆ ಜಾಸ್ತಿ ಇನ್ಫಾರ್ಮೇಶನ್ ಇನ್ನ ಕಲೆಕ್ಟ್ ಮಾಡ್ಕೊಂತ ವಿಡಿಯೋ ಡೀಟೇಲ್ಸ್ ತಿಳ್ಕೊಂಡ್ಬಿಡ್ತೀನಿ. ಸರ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಖಂಡಿತ ಬ್ರದರ್. ಸ್ನೇಹಿತರೆ, ನಿಮ್ಗೆ ಮೊದಲ ಲಿಸ್ಟ್ ಅಲ್ಲಿ ಒಂದು ಕಡಿಮೆ ಬಜೆಟ್ ಅಲ್ಲಿ ಗಾಡಿ ಸಿಗ್ತಾ ಇದೆ ಅಂತಂದ್ರೆ ಅದು ಹುಂಡೈ ಹೈ10. ಸರ್ ಡೀಟೇಲ್ಸ್ ಕೊಡಿ ಸರ್. ಸರ್ 2014 ಮಾಡಲು, 15 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, ಮ್ಯಾಗ್ನಾ ವೇರಿಯಂಟ್. ಸರ್ ಇದರಲ್ಲಿ ಒಂದು ಡಿಫಾಲ್ಟ್ ಇದೆ. ಹೇಳಿ ಸರ್. ಟಾಪ್ ಮೇಲೆ ಸಣ್ಣದಾಗಿ ಒಂದು ಮರ ಬಿದ್ದಿತ್ತು ಅಂತ ಮರ ಕೆಳಗಡೆ ವೆಹಿಕಲ್ ನಿಲ್ಸಿರೋ ಕಸ್ಟಮರ್. ಸೊ ಇಲ್ಲೊಂದು ಚೂರ್ ಬಿಡ್ ರೆಡಿ ಆಗಿದೆ. ಸೊ ಅದಕ್ಕೋಸ್ಕರ ಸೆಕೆಂಡ್ ಟೈಮ್ ಇದಾಗಬಾರ್ದು ಅಂತ ಕಸ್ಟಮರ್ ಕ್ಯಾರಿಯರ್ ಹಾಕಿದ್ರು. ಸೊ ಇದು ನಿಮ್ಗೆ ಅದೊಂದು ಸ್ಮಾಲ್ ರೆಡಿ ಆಗಿರೋದಕ್ಕೆ ನಾನು ನಿಮ್ಗೆ ಇದು ಚಾನ್ಸ್ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ. ಹೇಳಿ ಸರ್, ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಹೇಳಿ. ಯಾರನ್ನ ಬಂದು ನಾಳೆನೇ ತಗೊಂಡು ಹೋಗ್ಬೇಕು ಆತರ ಹೇಳಿ. ಸರ್ 2,70,000 ಗೆ Hyundai i10 ಸಿಂಗಲ್ ಓನರ್ ಕೊಡ್ತೀನಿ. ಆಲ್ಮೋಸ್ಟ್ 270 ಲೋನ್ ಆಗುತ್ತೆ. ಸೊ 270 ಫುಲ್ ಲೋನ್ ಆಗುತ್ತೆ? ಹೌದು ಬ್ರದರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಈ ಗಾಡಿ ನಿಮ್ಗೆ ಸಿಗ್ತಾ ಇದೆ. ಬಂದ್ರೆ ಬೇಗ ಸಿಗುತ್ತೆ, ಲೋನ್ ಕೂಡ ಆಗುತ್ತೆ. 0 ಡೌನ್ ಪೇಮೆಂಟ್ ಲೋನ್ ಆಗುತ್ತೆ. ಖಂಡಿತ ಬ್ರದರ್. Volkswagen Polo ಸರ್, ಡೀಟೇಲ್ಸ್ ಕೊಡಿ ಸರ್. 2012 ಥರ್ಡ್ ಓನರ್, ಪೋಲೋ ಡೀಸೆಲ್ ವೇರಿಯಂಟ್, ಕಂಫರ್ಟ್ ಲೈನ್ ಬ್ರದರ್ ಇದು. ಸರ್ ಆಗ್ಲೇ ಹೇಳ್ದಂಗೆ ಡೆಡ್ಲಿ ಫೈನಲ್ ಹೇಳ್ತೀನಿ ಸರ್. 2.5 ಲಕ್ಷಕ್ಕೆ ಕೊಡ್ತೀನಿ, 1.5 ಲಕ್ಷ ಲೋನ್ ಆಗುತ್ತೆ. ಸರ್ ಮಾಡಲ್ ಯಾವ್ದಂದ್ರೆ 2012 ಮಾಡಲು ಪೋಲೋ ಸರ್. 12 ಮಾಡಲ್. ಹೌದು ಸರ್. 2,50,000 ಅದ್ರಲ್ಲಿ ಏನಾದ್ರು ಸ್ವಲ್ಪ ನೆಗೆಟಿಬಲ್ ಬೇಡ ಬ್ರದರ್. ಹೇಳ್ತಾರೆ ಡೆಡ್ಲಿ ಫೈನಲ್ ಸರ್. ಹೌದಾ? ಖಂಡಿತ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಲೋನ್ ಕೂಡ ಆಗುತ್ತೆ ಗಾಡಿಗೆ. 2012 ಮಾಡಲು, 2.5 ಲಕ್ಷ. ಓಕೆ, 800 ಡೀಟೇಲ್ಸ್ ಕೊಡಿ ಸರ್. ಸರ್ ಇದು ಬಂದು ಆಲ್ಟೋ ಕೇಟನ್ ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್. ಮೇನ್ ಥಿಂಗ್ ಬಂದು ಹಾಟ್ ಗೇರ್ ಬ್ರದರ್. ಹೌದು. ನಿಮ್ಗೆ ಯಾರು ಸಿಟಿ ಯೂಸ್ ಮಾಡಕ್ಕೆ ಆಟೋ ಗೇರ್ ಬೇಕಾದ್ರೆ ಬನ್ನಿ ಬ್ರದರ್ ನಮ್ಮ 2018 ಸೆಕೆಂಡ್ ಓನರ್, 70,000 ಡ್ರಿವನ್. ಒಳ್ಳೆ ಕಂಪ್ನಿ ಟಚ್ ಸ್ಕ್ರೀನ್ ಹಾಕೋ ಕಸ್ಟಮರ್. ಶೋರೂಮ್ ಮೇಂಟೆನೆನ್ಸ್ ಗಾಡಿ ಬ್ರದರ್. ಫೈನಲ್ ಟು ಫೈನಲ್ 325 ಕೊಡ್ತೀನಿ. ನಿಮ್ಗೆ ಹೆಚ್ಚು ಕಮ್ಮಿ 3 ಲಕ್ಷ ಲೋನ್ ಆಗುತ್ತೆ. 3 ಲಕ್ಷದವರೆಗೂ ಲೋನ್ ಆಗುತ್ತೆ. ಖಂಡಿತ ಬ್ರದರ್. ಆಟೋಮೆಟಿಕ್ ಸರ್ ಇದು? ಹೌದು ಬ್ರದರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಯಾರಾದ್ರೂ ಲೇಡೀಸ್ಗೆ ಡ್ರೈವ್ ಮಾಡಬೇಕು, ಸ್ವಲ್ಪ ಕಷ್ಟ ಆಗ್ಬಾರ್ದು, ಗೇರ್ ಶಿಫ್ಟಿಂಗ್ ಎಲ್ಲ ಈಸಿ ಆಗ್ಬೇಕು ಅಂತಂದ್ರೆ ಈ ಗಾಡಿನ ಟ್ರೈ ಮಾಡಬಹುದು. ಯಾಕಂದ್ರೆ ಆಟೋಮೆಟಿಕ್ ಸಿಸ್ಟಮ್ ಬರುತ್ತೆ. ಗೇರ್ ಈ ಗಾಡಿನ ಒಂದ್ಸರಿ ಟ್ರೈ ಮಾಡಬಹುದು. ಲೋ ಬಜೆಟ್ ಅಲ್ಲಿ ಈ ಗಾಡಿ ನಿಮ್ಗೆ ಸಿಗ್ತಾ ಇದೆ. ಹಾಗೆ ನಿಮ್ಗೆ ಒಂದು ಸೆಲೆರಿಯೋ ಸಿಗ್ತಾ ಇದೆ ನೋಡ್ಲಿಕ್ಕೆ. ಸರ್ ಸೆಲೆರಿಯೋ ಡೀಟೇಲ್ಸ್ ಕೊಡಿ ಸರ್. 2016 ಮಾಡಲ್, ಸೆಕೆಂಡ್ ಓನರ್, ಶೋರೂಮ್ ಮೇಂಟೆನೆನ್ಸ್ ಬ್ರದರ್. VXA ಗಾಡಿ ಇದು. ಇದು ಬಂದು ಕೋಟೆ ಪ್ರೈಸ್ ನಿಮ್ಗೆ ಫೈನಲ್ ಟು ಫೈನಲ್ 3,30,000 ಕೊಡ್ತೀನಿ. ಒಂದು 2 ಮುಕ್ಕಾಲಿಂದ 3 ಲಕ್ಷ ಲೋನ್ ಆಗುತ್ತೆ. 2 ಮುಕ್ಕಾಲ್ವರೆಗೂ ಲೋನ್ ಆಗುತ್ತೆ. ಹೌದು ಬ್ರದರ್. ಓಕೆ
ಸರ್ ಹಾಗೆ ಒಂದು ಮಾರುತಿ ಸುಜುಕಿ ಆಲ್ಟೋ ಡೀಟೇಲ್ಸ್ ಕೊಡಿ ಸರ್. ಸರ್ ಆಲ್ಟೋ K10 ಇದು ಟಾಪ್ ವೇರಿಯಂಟ್, ಶೋರೂಮ್ ರೆಕಾರ್ಡ್ 70,000 ಇದೆ. ಜಿನಿಯನ್ 14 ಮಾಡಲ್ ಸೆಕೆಂಡ್ ಓನರ್. ಇದು ಅಷ್ಟೇ ಫೈನಲ್ ಟು ಫೈನಲ್ ನಿಮ್ಗೆ 2.5 ಲಕ್ಷ ಕೊಡ್ತೀನಿ. ಆಲ್ಮೋಸ್ಟ್ ಒಂದು 2,00,210 ಲೋನೇ ಮಾಡ್ಕೊಡ್ತೀನಿ. 2 ಲಕ್ಷದವರೆಗೂ ಲೋನ್ ಆಗುತ್ತೆ. ಹೌದು ಬ್ರದರ್. ಓಕೆ, ಒಂದೇ ಪೇಮೆಂಟ್ ಆದ್ರೆ ಎಷ್ಟು ಸರ್? 2.5 ಲಕ್ಷ. ಮಾಡಲ್ ಯಾವ್ದಂದ್ರೆ ಸರ್? 2014 ಮಾಡಲ್. ಓಕೆ, ಹಾಗೆ ಒಂದು ರೆನಾಲ್ಟ್ ಅಲ್ಲಿ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕ್ವಿಟ್ ಕೊಟ್ಬಿಡಿ ಸರ್ ಗಾಡಿ. 2016 60,000 ಶೋರೂಮ್ ರೆಕಾರ್ಡ್ 2.5 ಲಕ್ಷ ಕೊಟ್ಬಿಡೋಣ ಸರ್. ಸರ್ 2.5ಗೆ ಖಂಡಿತ ಸರ್. ಮಾಡಲ್ ಸರ್ 16 ಮಾಡಲ್ ನಿಮ್ಗೆ ಒಂದು ಲೋನೇ ಒಂದು 2 ಲಕ್ಷ ತನಕ 2.20 ಲೋನೇ ಆಗುತ್ತೆ. ಲೋನ್ ಆಗುತ್ತೆ. ಓಕೆ ಸರ್. ಸರ್ ಹೋಂಡಾ ಬ್ರಿಯೋ ಡಾಕ್ಟರ್ ವೇರಿಯಂಟ್ ಇದು 2013 ಸಿಂಗಲ್ ಓನರ್. ಇದು ಅಷ್ಟೇ ಸರ್ ಫೈನಲ್ ಟು ಫೈನಲ್ 2.5 ಲಕ್ಷ ಕೊಟ್ಬಿಡ್ತೀನಿ. 2.5ಗೆ ಸರ್? ಖಂಡಿತ ಸರ್. 14 ಮಾಡಲ್ 13 ಸಿಂಗಲ್ ಓನರ್. 13 ಸಿಂಗಲ್ ಓನರ್. ಓಕೆ ಸರ್, ಹಾಗೆ ಒಂದು ಇಟಿಯೋಸ್ ಲೀವಾ ವೈಟ್ ಬಾರ್ಡರ್ ಸಿಗ್ತಾ ಇದೆ. ಈ ಗಾಡಿಗಳು ಸಿಗೋದೇ ರೇರು. ಖಂಡಿತ ಸರ್. ನಿಮ್ ಶಾಪ್ ಅಲ್ಲಿ ಅದು ಅವೈಲೇಬಲ್ ಇದೆ. ಡೀಟೇಲ್ಸ್ ಕೊಡಿ ಸರ್. 2013 80,000 ಶೋರೂಮ್ ರೆಕಾರ್ಡ್. ಟೈರ್ಸ್ ಅಲ್ಲಿ 80 to 90% ಇದೆ. ಪೆಟ್ರೋಲ್ ವೇರಿಯಂಟ್ 3 ಕಾಲ್ ಫೈನಲ್ ಟು ಫೈನಲ್ ಕೊಡ್ತೀನಿ ಸರ್. 3 ಲಕ್ಷ. ಖಂಡಿತ ಸರ್. ಮಾಡಲ್ ಯಾವ್ದು ಅಂದ್ರೆ 13 2.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 2.5 ವರೆಗೂ ಲೋನ್ ಆಗುತ್ತೆ. ಖಂಡಿತ ಸರ್. ಓಕೆ ಸ್ನೇಹಿತರೆ, ಹಾಗೆ ನಿಮ್ಗೊಂದು ರಿಡ್ಸ್ ಸಿಗ್ತಾ ಇದೆ. ಮಾರುತಿ ಸುಜುಕಿ ರಿಡ್ಸ್ ಸರ್. ಡೀಟೇಲ್ಸ್ ಸರ್. ವೈಟ್ ಬೋಲ್ ರಿಡ್ಸ್ ತುಂಬಾ ಡಿಮಾಂಡ್ ಇದೆ. ಅದರಲ್ಲೂ ಫ್ಯಾನ್ಸಿ ವೈಟ್ ಕಲರ್ ಗಾಡಿ ಇದು. ಡೀಸೆಲ್ ವೇರಿಯಂಟ್ 2013. ಓಕೆ ಬ್ರದರ್, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಇನ್ಸೂರೆನ್ಸ್ ಕಟ್ಕೊಡ್ತೀನಿ. ಡೆಡ್ಲಿ ಫೈನಲ್ 3 ಒಟ್ಟಿಗೆ ಕೊಟ್ಬಿಡ್ತೀನಿ. ಡೀಸೆಲ್ 3,10,000. ಖಂಡಿತ ಸರ್. 13 ಡೀಸೆಲ್ VDI ಸರ್. ಮಿಸ್ಟೇಕ್ ಮಾಡ್ಕೋಬೇಡಿ, ಕರೆಕ್ಟ್ ರೇಟ್ 100% ಸರ್. ಸ್ನೇಹಿತರೆ, ನಿಮ್ಗೆ ನೆಕ್ಸ್ಟ್ ನೋಡ್ಲಿಕ್ಕೆ ಸಿಗ್ತಕ್ಕಂತ ಗಾಡಿ ಅಂತಂದ್ರೆ ಮಾರುತಿ ಸುಜುಕಿ ವೇಗನರ್ ಸರ್. ಒಂದ್ ಒಳ್ಳೆ ಪ್ರೈಸ್ ಅಲ್ಲಿ ಈ ಗಾಡಿನೂ ಕೊಡ್ತೀವಿ ಸರ್. ಇದು ಆಟೋ ಗೇರ್ ಸರ್. ಆಟೋಮೆಟಿಕ್ ಇದನ್ನು. ಖಂಡಿತ ಬ್ರದರ್. ಓಕೆ, ನಮ್ಮಲ್ಲಿ ವ್ಯಾಗನರ್ ತುಂಬಾ ಇದಾವೆ. ಇದು ಬಂದು 2015 ಮಾಡಲ್ 16 ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ವ್ಯಾಗನರ್ ಸರ್. ಓಕೆ, 3 ಒಟ್ಟು ಡೆಡ್ಲಿ ಫೈನಲ್ ಕೊಡ್ತೀನಿ. ಹೆಚ್ಚು ಕಮ್ಮಿ ನಿಮ್ಗೆ ಲೋನೇ 270 280 ಲೋನೇ ಆಗ್ಬಿಡುತ್ತೆ ಸರ್. 16 ಮಾಡಲ್ಲ ಸರ್? ಹೌದು ಬ್ರದರ್. ಸಿಂಗಲ್ ಓನರ್. ಅದು ಆಟೋಮೆಟಿಕ್. ಖಂಡಿತ ಬ್ರದರ್, ಫುಲ್ಲಿ ಟಾಪ್ ಎಂಡ್ ಗಾಡಿ. ಸ್ನೇಹಿತರೆ ನೋಡ್ತಾ ಇರ್ಬೋದು 2016 ಮಾಡಲು ಆಟೋಮೆಟಿಕ್. ಯಾರನ್ನ ಲೇಡೀಸ್ ಡ್ರೈವರ್ಗೆ ಇದು ಕೂಡ ತುಂಬಾ ಗೇರ್ ಶಿಫ್ಟಿಂಗ್ ಎಲ್ಲ ತುಂಬಾ ಈಸಿ ಆಗುತ್ತೆ. ಕಲಿಬೇಕು ಅಂತ ಯಾರನ್ನ ಲೇಡೀಸ್ಗೆ ಗಾಡಿ ಓಡಿಸಬೇಕು ಅನ್ನೋ ಆಸೆ ಇದ್ರೆ ಈ ಕಾರ್ನ ತಗೊಂಡ್ರೆ ಅವರು ಕೂಡ ಅವ್ರ ಆಸೆನ ಫುಲ್ಫಿಲ್ ಮಾಡ್ಕೋಬಹುದು. 100% ಸರ್. ಓಕೆ, ಹಾಗೆ ನಮ್ಮ ಹತ್ರ ನೆಕ್ಸ್ಟ್ ವೋಲ್ಕ್ಸ್ ವ್ಯಾಗನ್ ಪೋಲೋ ಸಿಗ್ತಾ ಇದೆ. ಒಂದು ರೆಡ್ ಕಲರ್ ಅಲ್ಲಿ ಸರ್. ಹುಡುಗರ ಫೇವರೇಟ್ ಗಾಡಿ ಅಂತಾನೆ ಹೇಳ್ಬೋದು ಪೋಲೋನ. ಪೋಲೋ ಗಾಡಿ ತುಂಬಾ ಲೈಕ್ ಮಾಡ್ತಾ ಇರ್ತಾರೆ ಹುಡುಗರು. ಸರ್ ಡೀಟೇಲ್ಸ್ ಕೊಡಿ ಹೆಂಗೆ ಸರ್. 2012 ಡೀಸೆಲ್ ಕಂಫರ್ಟ್ ಲೈನ್ ಸರ್. ಇದು 3rd ಓನರ್ ಆಗಿರುತ್ತೆ. ಇದು ಡೆಡ್ಲಿ ಫೈನಲ್ ನಿಮ್ಗೆ ಡೀಸೆಲ್ 2.5 ಲಕ್ಷ ಕೊಟ್ಬಿಡ್ತೀನಿ ಸರ್. 2.5 ಸರ್? ಎಸ್ ಬ್ರದರ್. ಡೀಸೆಲ್ ವೆಹಿಕಲ್. ಖಂಡಿತ ಸರ್. ಲೋನ್ ಆಗುತ್ತೆ ಸರ್ ಗಾಡಿಗೆ? 1.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. 1 ಲಕ್ಷ ತಂದ್ರೆ ಸಾಕು. ಖಂಡಿತ ಸರ್. ಓಕೆ, ಇನ್ನೊಂದು ಪೋಲೋ ಸಿಗ್ತಾ ಇದೆ ನಮ್ಗೆ. ಡೀಟೇಲ್ಸ್ 2020 ಮಾಡಲ್ ಪೆಟ್ರೋಲ್ ಐಲ್ಯಾಂಡ್ ಪ್ಲಸ್ ಸರ್. ಐಲ್ಯಾಂಡ್ ಪ್ಲಸ್ ಟಾಪ್ ಎಂಡ್. ಬ್ರ್ಯಾಂಡ್ ನ್ಯೂ ಟಾಪ್ ಎಂಡ್. ಹೌದು ಸರ್. ಬ್ರ್ಯಾಂಡ್ ನ್ಯೂ ಟೈರು ಸಹ ಇದೆ. ಮ್ಯಾಗ್ವಿಲ್ ಇದೆ 4. ಮ್ಯಾಗ್ವಿಲ್ ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಬರುತ್ತೆ ಬ್ರದರ್. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಇಂಬಿಲ್ ಸಿಸ್ಟಮ್ ಎಲ್ಲ ಇರುತ್ತೆ. ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಹೇಳಿ ಸರ್. ಫೈನಲ್ ಟು ಫೈನಲ್ 640 ಕೊಡ್ತೀನಿ ಸರ್. 6,50,000. 40,000ಕ್ಕೆ ಸರ್. ಸರ್ ನೋಡಿ 100% ಸರ್. ಕರೆಕ್ಟಾ? 100%. ಮಾಡಲ್ ಯಾವ್ದು ಅಂದ್ರೆ ಸರ್? 20 ಮಾಡಲ್ ಐಲ್ಯಾಂಡ್ ಪ್ಲೇಸ್ ಸರ್. 2020 ಮಾಡಲ್. ಪಕ್ಕಾ ಕರ್ನಾಟಕ ಗಾಡಿ. ರೀ ನಂಬರ್ ಗಾಡಿಗಳೆಲ್ಲ ಪಕ್ಕಾ ಕರ್ನಾಟಕ ಗಾಡಿಗಳು. ಓಕೆ, ಹುಂಡೈ i20 ಸಿಗ್ತಾ ಇದೆ. ಡೀಟೇಲ್ಸ್ ಕೊಡಿ ಸರ್. ಸರ್ ಹುಂಡೈ i20 ಎಲೈಟ್ ಶೇಪ್ ಇದು. ಎಲೈಟಾ? ಎಸ್ ಬ್ರದರ್. ಆಸ್ಟಾ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. 2014 ಸಿಂಗಲ್ ಓನರ್. ಶೋರೂಮ್ ಮೇಂಟೆನೆನ್ಸ್ ಗಾಡಿ ಸರ್. ಆಸ್ಟಾ ಆಪ್ಷನ್ ಅಲ್ಲೂ ಪುಷ್ ಬಟನ್ ಸ್ಟಾರ್ಟ್ ಫುಲ್ಲಿ ಕಂಪ್ಲೀಟ್ ಟಾಪ್ ಎಂಡ್ ವೇರಿಯಂಟ್. ಓಕೆ, ಇದು ಅಷ್ಟೇ ಸರ್. ಲೇಟೆಸ್ಟ್ ಶೇಪ್ ಆಗಿರಂದ್ರೆ ಕಡಿಮೆ ಕೊಡೋಣ. 4,20,000 ಡೆಡ್ಲಿ ಫೈನಲ್ ಕೊಡ್ತೀನಿ ಸರ್. 4,20,000. ಖಂಡಿತ ಸರ್. ಅದ್ರಲ್ಲಿ ಬೇರೆ ಬಾರ್ಗಿನೇ ಬೇಡ ಸರ್. ಯಾಕಂದ್ರೆ ಸುಮ್ನೆ 4.5 4.3 ಇಳ್ಕೊಂಡು ಬೇಡ. ಫಸ್ಟ್ ಟೈಮ್ ವ್ಯೂ ಮಾಡಿ ನಿಮ್ಮಲ್ಲಿ ವಿಡಿಯೋ ಮಾಡ್ತಿರಕ್ಕೆ 4,20ಕ್ಕೆ ಕೊಡ್ತೀನಿ. ನಿಮ್ಗೆ ಒಂದು 3 ಲಕ್ಷ 3 ಕಾಲ್ ಲೋನೇ ಆಗುತ್ತೆ. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದು ಕೂಡ ಒಂದು ಒಳ್ಳೆ ಬಜೆಟ್ ಅಲ್ಲಿ ಸಿಗುತ್ತೆ. ಹಾಗೆ ಇನ್ನೊಂದು ಗ್ರೇ ಕಲರ್ ಅಲ್ಲಿ ವೋಲ್ಕ್ಸ್ ವ್ಯಾಗನ್ ಪೋಲೋ ಸಿಗ್ತಾ ಇದೆ ಸರ್. ಇದು ಡೀಟೇಲ್ಸ್ ಕೊಡಿ ಸರ್. ಇದು ಅಷ್ಟೇ ಹೈಲೈನ್ ಗಾಡಿ. 2015 ಸಿಂಗಲ್ ಓನರ್ 1.5 ಡೀಸೆಲ್ ಸರ್. 1.5. ಖಂಡಿತ ಸರ್. ತುಂಬಾ ಡಿಮ್ಯಾಂಡ್ 1.5ಗೆ. ಹೌದು. ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಗಾಡಿ ಸರ್. ಚಾನ್ಸ್ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ. ಇದನ್ನು ಹೇಳಿ ಸರ್. ಸಿಂಗಲ್ ಓನರ್ 4.5 ಲಕ್ಷ ಕೊಡ್ತೀನಿ. 4.5ಗೆ? ಖಂಡಿತ ಸರ್. ಸರ್ ಮಾಡಲ್ ಯಾವ್ದಂತಂದ್ರೆ 15 ಸಿಂಗಲ್ ಓನರ್ ಐಲೈನ್. ಅದರಲ್ಲೂ 1.5 ಡೀಸೆಲ್. 1.5 ಡೀಸೆಲ್ ಇಂಜಿನ್. ಖಂಡಿತ ಸರ್. ಸರ್ ಹಾಗೆ ಒಂದು ಆಪಲ್ ಶೇಪ್ ಸ್ವಿಫ್ಟ್ ಸರ್. ಡೀಟೇಲ್ಸ್ ಕೊಡಿ ಸರ್. 2021 ಸಿಂಗಲ್ ಓನರ್ 1,10,000 ಶೋರೂಮ್ ರೆಕಾರ್ಡ್ ಇದೆ ಸರ್. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಕಸ್ಟಮರ್ ಇನ್ಸೂರೆನ್ಸ್ ಕಟ್ಕೊಟ್ಬೇಕು. ಓಕೆ, ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಹೇಳಿ ಸರ್. ನೆಗೋಷಿಯೇಟ್ ಇಲ್ಲ ಸರ್. 15-16 ಶಿಫ್ಟ್ ರೈಟ್ ಕೊಡ್ತೀನಿ. ಹೇಳಿ ಸರ್. ಪ್ರೈಸ್ 490 ಕೊಡ್ತೀನಿ ಸರ್. 490. ಖಂಡಿತ ಬ್ರದರ್. 2021 ಸಿಂಗಲ್ ಓನರ್. 2021 ಮಾಡಲು. ಖಂಡಿತ ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದು ಕೂಡ ಒಂದು ಒಳ್ಳೆ ಬೆಸ್ಟ್ ಡೀಲ್ ಅಲ್ಲಿ ನಿಮ್ಗೆ ಈ ಗಾಡಿ ಸಿಗ್ತಾ ಇದೆ. ಆಪಲ್ ಶೇಪ್, ಅದನ್ನು ನ್ಯೂ ಶೇಪ್ ಅಲ್ಲಿ ಈ ಗಾಡಿ ನಿಮ್ಗೆ ಸಿಗ್ತಾ ಇದೆ. ಸ್ನೇಹಿತರೆ ನಿಮ್ಗೆ ನೆಕ್ಸ್ಟ್ ಗಾಡಿ ನೋಡ್ಲಿಕ್ಕೆ ಸಿಗ್ತಕ್ಕಂಥದ್ದು ಮಾರುತಿ ಸುಜುಕಿ ಸಿಯಾಜ್ ಸರ್. ಡೀಟೇಲ್ಸ್ ಕೊಡಿ ಸರ್. ಲೇಟೆಸ್ಟ್ ಶೇಪ್ ಇದು. ಸಿಯಾಜ್ SHVS ಇದು. SS ಸ್ಮಾರ್ಟ್ ಹೈಬ್ರಿಡ್ ಬರುತ್ತೆ. ಪ್ರೊಜೆಕ್ಟರ್ ಹೆಡ್ ಲೈಟ್, ಡ್ಯೂಯಲ್ ಏರ್ ಬ್ಯಾಗ್, ABS ಕಂಪ್ಲೀಟ್ ಎಲ್ಲ ಫೀಚರ್ಸ್ ಬರುತ್ತೆ. ಆಲ್ ಡೋರ್ ಪವರ್ ವಿಂಡೋಸ್. ಓಕೆ ಸರ್. 2017 ಸೆಕೆಂಡ್ ಓನರ್. 17 ಸೆಕೆಂಡ್ ಓನರ್. ಎಸ್ ಬ್ರದರ್.
ಸರ್ ಇವತ್ತೊಂದು ಸ್ವಿಫ್ಟ್ ಡಿಸೈರ್ ತಗೋಬೇಕಂದ್ರೆ 17 ಮಾಡ್ಲುಗಳು ಬೇಜಾರ್ ಮಾಡ್ಕೊಂಡ್ರೆ 4.5 ಲಕ್ಷದ ಮೇಲೆ ಡಿಸೈರ್ ಹೌದು ಸೇಮ್ ಪ್ರೈಸ್ಗೆ ನಾನು ಕೊಟ್ಬಿಡ್ತೀನಿ ಸರ್. ಎಷ್ಟಿಗೆ ಸರ್? 5,10,000ಕ್ಕೆ ಸಿಯಾಜ್ 17 ಸಿಂಗಲ್ ಓನರ್ ಕೊಡ್ತೀನಿ, ಡೀಸೆಲ್ ಗಾಡಿ, ಡೀಸೆಲ್ ವೆಹಿಕಲ್ ಅದು ಖಂಡಿತ ಸರ್. 17 ಮಾಡಲ್. ಹೌದು ಬ್ರದರ್, 5 ಒಟ್ಟು Single owner. ಸೆಕೆಂಡ್ ಓನರ್, 5 ಒಟ್ಟು ಫೈನಲ್ ಟು ಫೈನಲ್ ಕೊಡ್ತೀನಿ, ಅದು ಕರ್ನಾಟಕ ಗಾಡಿ ಪಕ್ಕ. ಹುಂಡೈ ಕ್ರೇಟಾ ಸಿಗ್ತಾ ಇದೆ ಸರ್, ಡೀಟೇಲ್ಸ್ ಕೊಡಿ ಸರ್. ಕ್ರೇಟಾ ಡೀಸೆಲ್ ತುಂಬಾ ಡಿಮ್ಯಾಂಡ್ ಗಾಡಿ ಹೌದು ಡೀಸೆಲ್ ಅಲ್ಲಿ. ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಒಳ್ಳೆ ಮ್ಯಾಗ್ವಿಲ್ ಹಾಕೋರೆ. 2018 ಸಿಂಗಲ್ ಓನರ್, 1,08,000 ಶೋರೂಮ್ ರೆಕಾರ್ಡ್, 1,08,000 ಶೋರೂಮ್ ರೆಕಾರ್ಡ್ ಇಷ್ಟು ಸಿಗುತ್ತೆ 100% ಸರ್. ಇದು ಚಾಲೆಂಜ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಹೇಳಿ ಸರ್. ಇದು ಕಡಿಮೆ ನೀವು ದಯವಿಟ್ಟು ನಾನು ಕೊಡಲ್ಲ, ದಯವಿಟ್ಟು ರಿಕ್ವೆಸ್ಟ್ ಕೇಳಕ್ಕೂ ಹೋಗಬೇಡಿ. ಕೇಳಬೇಡಿ ಅಂತೀರಾ? ಎಸ್ ಬ್ರದರ್, ವೀಕ್ಷಕ ಓಕೆ 7,70,000 ಕೊಟ್ಬಿಡ್ತೀನಿ ಸರ್. 7,70,000 ಡೀಸೆಲ್ ಗಾಡಿ, 18 ಮಾಡಲ್. ಖಂಡಿತ. ಅಕಸ್ಮಾತ್ ಕ್ರೇಟಾ ಹೊಸ್ತಾಗಿ ಹೋಗ್ತೀನಿ ಅಂತಂದ್ರೆ ಎಷ್ಟಾಗ್ಬೋದು ಸರ್? 22 ಲಕ್ಷ ಇದೆ. 22 ಲಕ್ಷ ಬರೀ 7 ಲಕ್ಷಕ್ಕೆ ಸಿಗ್ತಾ ಇದೆ. 7,70,000ಕ್ಕೆ 2018 ಸೆಕೆಂಡ್ ಓನರ್, ಡೀಸೆಲ್, 1,08,000 ಶೋರೂಮ್ ರೆಕಾರ್ಡ್. ಸ್ನೇಹಿತರೆ, ಶೋರೂಮ್ ಇಷ್ಟು ಕೂಡ ಇದಕ್ಕೆ ಅವೈಲೇಬಲ್ ಇರುತ್ತೆ. ಆಟೋ ಗೇರ್ ಅಲ್ಲಿ ಬಲೆನೋ ಬೇಕು ಅಂತಂದ್ರೆ ಒಂದು ರೆಡ್ ಕಲರ್ ಸಿಗ್ತಾ ಇದೆ ಸರ್. ಹಂಗೆ ಡೀಟೇಲ್ಸ್ ಸರ್. 2015 70,000 ಶೋರೂಮ್ ರೆಕಾರ್ಡ್, ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದೀವಿ. ಓಕೆ. ಡೆಲ್ಟಾ ವೇರಿಯಂಟ್, ಡೆಲ್ಟಾ ಪವರ್ ಸ್ಟೇರಿಂಗ್, AC, ಆಲ್ಡೋರ್ ಪವರ್ ವಿಂಡೋಸ್, ಬ್ಯಾಕ್ ವೈಫರ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಇರುತ್ತೆ ಬ್ರದರ್. ಓಕೆ. ನಿಮ್ಗೆ ಇದು ಫೈನಲ್ ಟು ಫೈನಲ್ 4.5 ಲಕ್ಷ ಕೊಡ್ತೀನಿ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ನಿಮ್ಮ ಚಾಲೆಂಜ್ ಕಡೆಯಿಂದ ಬಂದ್ರೆ 100% ಇನ್ಸೂರೆನ್ಸ್ ಕಟ್ಕೊಟ್ಟಿ ಒಂದು 3.5 3.5 ಲೋನ್ ಆಗುತ್ತೆ ಸರ್. ಇನ್ಶೂರೆನ್ಸ್ ಕಟ್ಕೊಡ್ತೀರಾ? ಖಂಡಿತ ಸರ್. ಒಂದ್ 3.5 ಲಕ್ಷ ಲೋನ್ ಆಗುತ್ತೆ. ಖಂಡಿತ ಬ್ರದರ್. ಕೈಲಿ ಇನ್ನು ಎಷ್ಟು ಇಟ್ಕೊಂಡ್ಬಂದ್ರೆ ಗಾಡಿ ತಗೊಂಡ್ ಹೋಗ್ಬೋದು? 1 ಲ್ಯಾಕ್ ಇಟ್ಕೊಂಡ್ಬಂದ್ರೆ ಸಾಕು. 1 ಲಕ್ಷ ಇಟ್ಕೊಂಡ್ಬಂದ್ರೆ ಪೆಟ್ರೋಲ್ ಹಾಕ್ಸ್ಕೋಬೇಕು, ಹೋಗ್ತಾ ಇರ್ಬೇಕು. ಖಂಡಿತ ಸರ್. ಡೀಸೆಲ್ ಇಂಜಿನ್, ಪೆಟ್ರೋಲ್ ಇಂಜಿನ್. ಓಕೆ ಸರ್. ಹಾಗೆ ಇನ್ನೊಂದು ಬಲೆನೋ ಡೀಟೇಲ್ಸ್ ಕೊಡಿ ಸರ್. 2016 ಬಲನೋ, ಪೆಟ್ರೋಲ್ ವೇರಿಯಂಟ್, ಡೆಲ್ಟಾ ಸರ್. ಕಸ್ಟಮರ್ 12 ಇಂಚ್ ಸಿಸ್ಟಮ್ ಹಾಕೋರೆ ಸರ್. ಇದು ಕೋಟೆಡ್ ಪ್ರೈಸ್ ಬಂದು ನಿಮ್ಗೆ 4,60,000 ಕೊಡ್ತೀನಿ ಸರ್. ಮಾಡಲ್ ಯಾವ್ದಂತಂದ್ರೆ 16 ಮಾಡಲ್, 4,60,000. ಶಿಫ್ಟ್ ಗಿಂತ ಕಡಿಮೆ ಕೊಡ್ತಾ ಇದೀನಿ. ಅದ್ರಲ್ಲಿ ಏನಾದ್ರು ಕಡಿಮೆ ಆಗುತ್ತಾ? ಖಂಡಿತ ಇಲ್ಲ ಬ್ರದರ್. ಖಂಡಿತ ಬೇಡ ಅಂತೀರಾ ಸರ್? ಇದ್ರಲ್ಲಿ ನಾನು ಏನೇನ್ ಪ್ರೈಸ್ ಹೇಳ್ತೀನಿ ಎಲ್ಲ ಫೈನಲ್. ಒಂದು ಹೆರಿಟಿಗಾ ಸಿಗ್ತಾ ಇದೆ ಸರ್, ಮಾರುತಿ ಸುಜುಕಿ ಹೆರಿಟಿಗಾ 7 ಸೀಟರ್. ಖಂಡಿತ ಸರ್. ಡೀಟೇಲ್ಸ್ ಕೊಡಿ ಸರ್. ಸರ್ 2014 ಸೆಕೆಂಡ್ ಓನರ್, ಶೋರೂಮ್ ಮೇಂಟೆನೆನ್ಸ್ ಇದೆ ಸರ್. ಇದು ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ. ಓಕೆ. ಇದು ಕೋಟೆಡ್ ಪ್ರೈಸ್ ಬಂದು ಫೈನಲ್ ಟು ಫೈನಲ್ ಹೇಳ್ತೀನಿ ಸರ್. ನಿಮ್ಗೆ 5,80,000 ಕೊಟ್ಬಿಡ್ತೀನಿ ಸರ್. 580 ಸರ್? ಹೌದು ಸರ್. ಡೀಸೆಲ್ ಗಾಡಿ 7 ಸೀಟರ್ ಅದನ್ನು. ಖಂಡಿತ ಸರ್. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಇದು ಕೂಡ ಒಂದು 7 ಸೀಟರ್ ಗಾಡಿ ನಿಮ್ಗೆ 5,80,000ಕ್ಕೆ ಸಿಗ್ತಾ ಇದೆ. ಹಾಗೆ ಹುಂಡೈ ವರ್ನಾ ಫ್ಲೂಡಿಕ್ ಸರ್, ಡೀಟೇಲ್ಸ್ ಕೊಡಿ ಸರ್. ಹುಡುಗರಲ್ಲಿ ಒಳ್ಳೆ ಮೈಲೇಜ್ ಗಾಡಿ ಯಾರು ನೋಡ್ತೀರಾ, ಡೀಸೆಲ್ ಅಲ್ಲಿ ಫುಲ್ಲಿ ಟಾಪ್ ಅಂಡ್ SX ವೇರಿಯಂಟ್, 24-25 ಪಕ್ಕಾ ಮೈಲೇಜ್ ಬರ್ತಾ ಇವೆ. ಓಕೆ. 2012 ಸೆಕೆಂಡ್ ಓನರ್, ಫ್ರೆಶ್ ಇನ್ಸೂರೆನ್ಸ್ ನಾನೇ ಕಟ್ಟಿನಿ ಬ್ರದರ್. ಸರ್ ಇದು ಕೋಟೆಡ್ ಪ್ರೈಸ್ ಡೆಡ್ಲಿ ಫೈನಲ್ ಹೇಳ್ಬಿಡ್ತೀನಿ ನೋಡಿ. ಹೇಳಿ ಸರ್. 3,60,000 ಕೊಡ್ತೀನಿ ಸರ್. 12 ಮಾಡಲ್ ಖಂಡಿತ. ಡೀಸೆಲ್ ಸೆಕೆಂಡ್ ಓನರ್ 360, ಡೆಡ್ಲಿ ಫೈನಲ್, SX ಫುಲ್ಲಿ ಟಾಪ್ ಅಂಡ್. ಅದ್ರಲ್ಲಿ ನಿಮ್ಗೆ ಒಂದು 2.5 ಲಕ್ಷ ಲೋನೇ ಆಗುತ್ತೆ. 2.5ವರೆಗೂ ಲೋನ್ ಆಗುತ್ತೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು, 2012 ಮಾಡಲ್, ಡೀಸೆಲ್ ವೇರಿಯಂಟ್ ಅಲ್ಲಿ 3,60,000 ಫೈನಲ್ ಪ್ರೈಸ್, ಡೆಡ್ ಲೈನ್. ಓಕೆ. ನಿಮ್ಗೆ ಹಾಗೆ ನೆಕ್ಸ್ಟ್ ನೋಡ್ಲಿಕ್ಕೆ ಸಿಗ್ತಕ್ಕಂಥದ್ದು ಹೋಂಡಾದ್ರಲ್ಲಿ ಒಂದು ಒಳ್ಳೆ ಗಾಡಿ ಸಿಗ್ತಾ ಇದೆ ಸರ್. ಯಾವ್ದು ಮಾಡಲ್ ಯಾವ್ದು, ಹಾಗೆ ವೇರಿಯಂಟ್ ಯಾವ್ದು ಹೇಳಿ ಸರ್. ಹೋಂಡಾ WRV WX ವೇರಿಯಂಟ್, ಸನ್ರೂಫ್ ಬರುತ್ತೆ ಬ್ರದರ್. ಸನ್ರೂಫ್ ಮೇನ್ ಅಟ್ರಾಕ್ಷನ್. ಓಕೆ. ಹೌದು ಬ್ರದರ್. ಕಂಪ್ಲೀಟ್ ಟಾಪ್ ಅಂಡ್ ವೇರಿಯಂಟ್ ಇದು. ಪುಷ್ ಬಟನ್ ಸ್ಟಾರ್ಟ್, ಸನ್ರೂಫ್, 5 ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿನಿ ಸರ್ ನಾನೇ. 2018 ಸಿಂಗಲ್ ಓನರ್ ಸರ್. ಎಷ್ಟು ಕೊಡಬಹುದು? ನೀವ್ ಹೇಳ್ತಾರ ಪ್ರೈಸ್ ನೋಡಿದ್ರೆ ನಾನು ಗೆಸ್ ಮಾಡಕ್ಕೆ ಸಾಧ್ಯ ಇಲ್ಲ, ಆತರ ಆಗ್ತಿದೆ. ನೀವೇ ಪ್ರೈಸ್ ಹೇಳ್ಬಿಡಿ. 6,60,000 ಕೊಡ್ತೀನಿ ಸರ್. 6 ಗೊತ್ತು ಸರ್. ಸ್ಯಾಲರಿ ಸ್ಲಿಪ್ ಏನಾದ್ರು ಕಸ್ಟಮರ್ ಒಳ್ಳೆ ಪ್ರೊಫೈಲ್ ಇತ್ತು ಅಂದ್ರೆ 5.5-6 ಲಕ್ಷ ತನಕ ಲೋನೇ ಆಗುತ್ತೆ. ಡೀಸೆಲ್ ಗಾಡಿ ಒಳ್ಳೆ ಮೈಲೇಜ್ ಬರುತ್ತೆ. ಒಳ್ಳೆ ಮೈಲೇಜ್. ಟಾಟಾ ನೆಕ್ಸನ್ ಸರ್, ಬ್ಲೂ ಕಲರ್ ಅಲ್ಲಿ ಸಖತ್ತಾಗಿ ನಿಂತಿದೆ ಗಾಡಿ. ಡೀಟೇಲ್ಸ್ ಕೊಡಿ ಸರ್. ಲೇಟೆಸ್ಟ್ ಶೇಪ್ ಇದು. ನಮ್ಮಲ್ಲಿ ಓಲ್ಡ್ ಶೇಪ್ ಡೀಸೆಲ್ ಇದೆ, ಬ್ಯಾಕ್ ಇದೆ. ನ್ಯೂ ಶೇಪ್ ಇದು, ಲೇಟೆಸ್ಟ್ ಶೇಪ್. ಅದರಲ್ಲಿ ಸನ್ರೂಫ್ ಗಾಡಿ. ಸನ್ರೂಫ್. ಓಕೆ. 60,000 ನೋಡಿದೆ. ಬರೀ 60,000. ಬರೀ 60,000 ಶೋರೂಮ್ ರೆಕಾರ್ಡ್. ಟಾಟಾ ನೆಕ್ಸನ್ ಪೆಟ್ರೋಲ್ ವೇರಿಯಂಟ್ ಸರ್. ಇದು ಫೈನಲ್ ಟು ಫೈನಲ್ ಹೇಳೋಣ ಸರ್. ಆಮೇಲೆ ಇದರಲ್ಲಿ ಫ್ರಂಟ್ ಡ್ಯಾಶ್ ಕ್ಯಾಮ್ರಾ ಇದೆ, ಒಳ್ಳೆ ಕಂಪನಿ ಇನ್ಬಿಲ್ ಸಿಸ್ಟಮ್ ಹಾಕೋರೆ, ಮತ್ತೆ ಹಾಲ್ ಡೋರ್ಸ್, ಕಸ್ಟಮರ್ ಆಂಬಿಯನ್ ಲೈಟ್ಸ್ ಹಾಕಿದ್ದಾರೆ. ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇತ್ತವ್ರ ಕಸ್ಟಮರ್ ಸರ್. ಫೈನಲ್ ಟು ಫೈನಲ್ ನಿಮ್ಗೆ 6,25,000 ಕೊಡ್ತೀನಿ. 6,25,000. ಹೌದು, ಲೇಟೆಸ್ಟ್ ಶೇಪ್ ಗಾಡಿ. ಓಕೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಇದು ಕೂಡ ನಿಮ್ಗೆ ಕಡಿಮೆ ರೇಟ್ ಅಲ್ಲಿ ಗಾಡಿ ಸಿಗ್ತಾ ಇದೆ. ಹಾಗೆ ನೆಕ್ಸ್ಟ್ ಸಿಯಾಜ್ ಸರ್, ಡೀಟೇಲ್ಸ್ ಕೊಡಿ ಸರ್. 14-15 ZDI ಪ್ಲಸ್ ಸಿಯಾಜ್, 2000 ಸೆಕೆಂಡ್ ಓನರ್. ಓಕೆ. ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್ ಎಲ್ಲ ಇದೆ ಬ್ರದರ್ ಇದರಲ್ಲಿ. ಕಂಪ್ಲೀಟ್ ಟಾಪ್ ಅಂಡ್ ವೇರಿಯಂಟ್. ಓಕೆ ಸರ್. ಬರೀ 4.5 ಲಕ್ಷ ಕೊಟ್ಬಿಡ್ತೀನಿ ಸರ್. 4.5ಗೆ? ಹೌದು ಸರ್. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಇದು ಕೂಡ ನಿಮ್ಗೆ ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಒಳ್ಳೆ ಮಾಡಲ್ ಗಾಡಿ, ಹಾಗೆ ಒಳ್ಳೆ ಪ್ರೈಸ್ ಅಲ್ಲಿ ಈ ಗಾಡಿ ನಿಮ್ಗೆ ಸಿಗ್ತಾ ಇದೆ. ಓಕೆ ಸರ್. ಹುಂಡೈ ವೆನ್ಯೂ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡಿ ಸರ್. ಸರ್ 2000 ವೆನ್ಯೂ ಇದು 22 ಮಾಡಲು. ಹುಂಡೈ ವೆನ್ಯೂ 22 ಮಾಡಲ್. ಬಟ್ ಈ i20 ತಗೋಬೇಕಂದ್ರೆ ಇವತ್ತು 22 ಮಾಡಲ್ ಎಲ್ಲ ನಿಮ್ಗೆ 6 ಲಕ್ಷ ಇದೆ. ಹೌದು. ಅದಕ್ಕೆ ಜಸ್ಟ್ 50,000 ಎಕ್ಸ್ಟ್ರಾ ಹಾಕ್ಸಿದ್ರೆ ಒಳ್ಳೆ 2000 ವೆನ್ಯೂ ಮಿಡ್ ವೇರಿಯಂಟ್ ವೆನ್ಯೂ ಕೊಡ್ತೀನಿ ಸರ್.
7.5 ಲಕ್ಷ ಡೆಡ್ಲಿ ಫೈನಲ್ ಕೊಡ್ತೀನಿ ಸರ್ 7.5 ಲಕ್ಷಕ್ಕೆ ಖಂಡಿತ ಸರ್. ಸರ್ ಹೊಸದಾಗಿ ಹೋಯ್ತೀವಿ ಅಂತ ಎಷ್ಟಾಗ್ಬೋದು ಸರ್ ಈ ಗಾಡಿ? ಸರ್ ಈ ಹೊಸ ನ್ಯೂ ವೆಹಿಕಲ್ ಎಲ್ಲ ನಿಮ್ಗೆ 10 lakhs ನಿಯರ್ಲಿ ಇದೆ ಸರಿನಾ. ಈಗ GST ಕಡಿಮೆ ಆಗಿಕ್ಕೆ 10 lakhs ನಿಯರ್ ಇದೆ. ಎಸ್ ವೇರಿಯಂಟ್ ಇದು 7.5 ಲಕ್ಷ ಡೆಡ್ಲಿ ಫೈನಲ್ ಕೊಡ್ತೀನಿ. ನಿಮ್ಗೊಂದು 6.5 6.5 ಲೋನೇ ಆಗುತ್ತೆ. 6.5 ಲೋನ್ ಆಗುತ್ತೆ. ಖಂಡಿತ ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದು ಕೂಡ ನಿಮ್ಗೆ ಒಂದು ಒಳ್ಳೆ ಕಡಿಮೆ ರೇಟಲ್ಲೇ ಗಾಡಿ ಸಿಗ್ತಾ ಇದೆ, ಬೇಗ ಬಂದ್ರೆ ಸಿಗುತ್ತೆ. ಹಾಗೆ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಸರ್, ಡೀಟೇಲ್ಸ್ ಕೊಡಿ ಸರ್. ಟೈಪ್ 2 ಅಲ್ಲಿ ಸ್ವಿಫ್ಟ್ ಗೆ ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡ್ ಇದೆ ಡೀಸೆಲ್ ಅಲ್ಲಿ. 2014 ಸಿಂಗಲ್ ಓನರ್ ಶೋರೂಮ್ ಮೇಂಟೆನೆನ್ಸ್ ಗಾಡಿ ಡೀಸೆಲ್. ಓಕೆ, ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಗಾಡಿ ಇದೆ ಬ್ರದರ್. ಒಳ್ಳೆ ಟಚ್ ಸ್ಕ್ರೀನ್ ಇದೆ, ಲೆದರ್ ಸೀಟಿಂಗ್ ಇದೆ, ಟೈರ್ಸ್ ಎಲ್ಲ ನೀಟ್ ಆಗಿದೆ. ಡೆಡ್ಲಿ ಫೈನಲ್ 4.40 ಕೊಡ್ತೀನಿ. ಒಂದ್ 3 ಕಾಲ್ ಲೋನೇ ಮಾಡ್ಕೊಡ್ತೀನಿ ಸರ್. 4,40,000 ಅದ್ರಲ್ಲಿ ಒಂದು 3 ಕಾಲ್ವರೆಗೂ ಲೋನ್ ಆಗುತ್ತೆ. ಖಂಡಿತ ಸರ್. ಡೀಸೆಲ್ ಇಂಜಿನ್ ಸರ್? ಹೌದು ಸರ್. ಓಕೆ ಸರ್, ರೆನಾಲ್ಟ್ ಡಸ್ಟರ್ ಮಿನಿ ಆನೆ ಅಂತಾನೆ ಕರೀತಾರೆ. ಖಂಡಿತ ಸರ್. ಡೀಟೇಲ್ಸ್ ಕೊಡಿ ಸರ್. ಸರ್ ಇದು ಬಂದ್ರೆ ರೆನಾಲ್ಟ್ ಡಸ್ಟರ್ 85 PS 2016 ಎಂಡ್ ಓಕೆ ಡಿಸೆಂಬರ್ ಗಾಡಿ ಸರ್. ಇದು ಬಂದು ಆಕ್ಚುಲಿ ರೀ ನಂಬರ್ ಸರ್. ಖಂಡಿತ ಕಸ್ಟಮರ್ ಗೆ ಹೇಳ್ಬಿಟ್ಟು ಕೊಡೋಣ. 90,000 ಶೋರೂಮ್ ಮೇಂಟೆನೆನ್ಸ್. ಓಕೆ, ಪಾಪ ಕಸ್ಟಮರ್ ಅಲ್ಲಿಂದ ಅವರೇ ತಂದು ರೀ ನಂಬರ್ ಆಲ್ರೆಡಿ ಮಾಡ್ಕೊಂಡಿದ್ರು. ಅಡ್ವೆಂಚರ್ ಗಾಡಿ ಇದು ಮೇನ್ಲಿ. ಹೌದು ಸರ್. ಇದು ನಿಮ್ಗೆ ಡೆಡ್ಲಿ ಫೈನಲ್ 4,75,000 ಕೊಡ್ತೀನಿ. 4,75,000. ಖಂಡಿತ ಸರ್. ಗಾಡಿ ಲೋನ್ ಆಗುತ್ತೆ ಸರ್? 100% ನಿಮ್ಗೆ ಒಂದು ಹೆಚ್ಚು ಕಮ್ಮಿ 4 ಲಕ್ಷ ಲೋನೇ ಆಗ್ಬೋದು, 4.25 ಆಗ್ಬೋದು. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದು ಅಡ್ವೆಂಚರ್ ಗಾಡಿ ಅಂತಾನೆ ಫೇಮಸ್. ರೆನಾಲ್ಟ್ ಡಸ್ಟರ್ ಬಂದ್ರೆ ಸಿಗುತ್ತೆ. ಬ್ರೆಜಾ ಗಾಡಿಗಳು ಸಿಗೋದೇ ಅಪರೂಪ ಆಗ್ಬಿಟ್ಟಿದೆ. ಡೀಟೇಲ್ಸ್ ಕೊಡಿ ಸರ್. ನನ್ನಲ್ಲಿ 2 ಬ್ರಿಜಾ ಇದೆ ಇವತ್ತು. 2 ಇದೆ, ಬ್ಯಾಕ್ ಟು ಬ್ಯಾಕ್ ಇದೆ. 2016 ಸಿಂಗಲ್ ಓನರ್ ಬ್ರಿಜಾ ಇದು. ಓಕೆ, ಇದು ಬಂದು 2016 ಸೆಕೆಂಡ್ ಓನರ್ ಬ್ರಿಜಾ ಬ್ಲೂ ಕಲರ್ ಅಲ್ಲಿ. ಓಕೆ, ಹೌದು ಬ್ರದರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, 2 ಬ್ಯಾಕ್ ಟು ಬ್ಯಾಕ್ ಇಲ್ಲೇ ನಿಂತಿದೆ. 2 ಡೀಸೆಲ್ ಗಾಡಿ. ಇದು ಬಂದು VDI, ಇದು ಬಂದು ZDI ಪ್ಲಸ್. ಪುಷ್ ಬಟನ್ ಸ್ಟಾರ್ಟ್, ಕ್ರೂಸ್ ಕಂಟ್ರೋಲ್ ಎಲ್ಲ ಇರುತ್ತೆ ಸರ್. ಚಾಲೆಂಜ್ ಪ್ರೈಸ್ ಪಕ್ಕಾ ಕರ್ನಾಟಕ ಗಾಡಿ, ರೀ ನಂಬರ್ ಗಾಡಿಗಳೆಲ್ಲ. ಓಕೆ, ಇದು ಬಂದು 1.30 ಶೋರೂಮ್ ರೆಕಾರ್ಡ್. ಇದು ಏನೋ 90,000 ಸಮಥಿಂಗ್ ಇದೆ. ಮೀಟರ್ ಶೋರೂಮ್ ಹಿಸ್ಟ್ರಿ ಇಲ್ಲ. ನಾನು 2 ಹೇಳ್ತೀನಿ. 2ರಲ್ಲಿ ಯಾವ್ದಾರ ತಗೊಳ್ಳಿ ಸರ್, ಚಾಲೆಂಜ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಹೇಳಿ ಸರ್. 2 6 ಲಕ್ಷ ಕೊಡ್ತೀನಿ ಸರ್. 2 6 ಲಕ್ಷ ಕೊಟ್ಬಿಡ್ತೀರಾ? ಅದರಲ್ಲಿ ಚಾನ್ಸ್ ಐತೆ ಸರ್. ಬಜಾರ್ ಎಲ್ಲ ನೋಡ್ಕೊಂಡ್ ಬನ್ನಿ, ಆಲ್ ಓವರ್ ಕರ್ನಾಟಕ 6 ಲಕ್ಷಕ್ಕೆ ಎಲ್ಲೂ ಇಲ್ಲ ಡೀಸೆಲ್ ಗಾಡಿ. ಸ್ನೇಹಿತರೆ ನೋಡ್ತಾ ಇರ್ಬೋದು, 2 ನಿಮ್ಗೆ ಬ್ರೆಜಾ ಡೀಸೆಲ್ ಇಂಜಿನ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಸೊ 2 ಕೂಡ ಯಾವ್ದಾರು ತಗೊಳ್ಳಿ, 2 ಕೂಡ 6 ಲಕ್ಷ ಲೋನ್ ಆಗುತ್ತಲ್ಲ ಸರ್ ಗಾಡಿಗೆ? 100% 4.5 ತನಕ ಲೋನೇ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಗ್ರೇ ಕಲರ್ ಅಲ್ಲಿ ಟಾಟಾ ನೆಕ್ಸನ್, ಇದು ಡೀಟೇಲ್ಸ್ ಕೊಡಿ ಸರ್. ಸರ್ ಇದು ಡೀಸೆಲ್ ವೇರಿಯಂಟ್. ಆಗ್ಲೇ ನೀವು ನೋಡಿ ಪೆಟ್ರೋಲ್, ಇದು ಡೀಸೆಲ್. ಹೌದು. 2019 XM ವೇರಿಯಂಟ್. ಹೌದು. ಸಿಂಗಲ್ ಓನರ್ 80,000 ಶೋರೂಮ್ ರೆಕಾರ್ಡ್. 6,30,000 ಡೆಡ್ಲಿ ಫೈನಲ್ ಕೊಡ್ತೀನಿ ಸರ್. 6,30,000 ಖಂಡಿತ ಸರ್ ಲೋನ್ ಆಗುತ್ತೆ ಗಾಡಿಗೆ 100%. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದು ಕೂಡ ನಿಮ್ಗೆ ನೆಕ್ಸಾನ್ 2 ಗಾಡಿ ಇದೆ. ಒಂದು ಬ್ಲೂ ಕಲರು, ಒಂದು ಗ್ರೇ ಕಲರು. 2 ಕೂಡ ರೀಸನಬಲ್ ರೇಟ್ ಅಲ್ಲೇ ಸಿಗ್ತಾ ಇದೆ. ಬೇಗ ಬಂದ್ರೆ ಗಾಡಿ ಸಿಗುತ್ತೆ ಸರ್. ಹಾಗೆ ಒಂದು ಸ್ವಿಫ್ಟ್ ಡಿಸೈರ್ ಸರ್. 2015 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಸ್ವಿಫ್ಟ್ ಡಿಸೈರ್. ತುಂಬಾ ಅಂದ್ರೆ ತುಂಬಾ ನೀಟಾಗಿ ಇಟ್ಕೊಂಡಿದೆ. ಶೋರೂಮ್ ಮೇಂಟೆನೆನ್ಸ್ ಗಾಡಿ ಸರ್ ಇದು. ಇದು ಕೋಟೆಡ್ ಪ್ರೈಸ್ ಬಂದು ನಿಮ್ ಡೆಡ್ಲಿ ಫೈನಲ್ ಹೇಳ್ಬಿಡ್ತೀನಿ ಸರ್. ಹೇಳಿ ಸರ್. 440 ಕೊಡ್ತೀನಿ. 4,40,000. 15 ಸಿಂಗಲ್ ಓನರ್ ಟೈಪ್ 2 ಗಾಡಿ ಸರ್. ಸಿಂಗಲ್ ಓನರ್ 2015 ಮಾಡಲ್, ಶೋರೂಮ್ ರೆಕಾರ್ಡ್ ಇಷ್ಟು ಕೂಡ ಸಿಗುತ್ತೆ 100% ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇಂತ ಆಫರ್ ಯಾರಿಗುಂಟು ಯಾರಿಗಿಲ್ಲ. ಶೋರೂಮ್ ಇಷ್ಟು ಅವೈಲೇಬಲ್ ಇದೆ. ಸಿಂಗಲ್ ಓನರ್ 2015 ಮಾಡಲು ಆರಾಮಾಗಿ 3.5 ಲೋನ್ ಮಾಡ್ಕೋಬಹುದು. ಹೋಂಡಾ ಸಿಟಿ 2012 ಮಾಡಲು, ಸೆಕೆಂಡ್ ಓನರ್, 80,000 ಶೋರೂಮ್ ಮೇಂಟೆನೆನ್ಸ್, ಫುಲ್ಲಿ ಟಾಪ್ ಅಂಡ್ ಮ್ಯಾಗ್ವಿಲ್ ಬರುತ್ತೆ, ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಇದೆ ಬ್ರದರ್. ಸರ್ 3 ಲಕ್ಷ ಡೆಡ್ಲಿ ಫೈನಲ್ ಕೊಡ್ತೀನಿ. ಅದ್ರಲ್ಲಿ ನಿಮ್ಗೆ ಲೋನೇ ಒಂದು 2.25 3 ಲಕ್ಷ ಹೆಚ್ಚು ಕಮ್ಮಿ ಆಗ್ಬೋದು. ನೀವು ಇನ್ಸೂರೆನ್ಸ್ ಫಸ್ಟ್ ಪಾರ್ಟಿ ನೀವು ಕಟ್ಕೊಟ್ರೆ ಡೆಡ್ಲಿ ಫೈನಲ್ 3 ಲಕ್ಷ ಕೊಡ್ತೀನಿ. 3 ಲಕ್ಷಕ್ಕೆ ಗಾಡಿ ಆಗುತ್ತೆ ಖಂಡಿತ ಸರ್. ನಿಮ್ ಪ್ರೊಫೈಲು ಇಲ್ಲ ಸ್ಯಾಲರಿ ಸ್ಲಿಪ್ ಏನಾದ್ರು 2.25 2.5 ಲೋನೇ ಆಗುತ್ತೆ. ಓಕೆ, ಹಾಗೆ ನಮ್ಮ ವೀಕ್ಷಕರು ಸ್ವಲ್ಪ ಲೋನ್ ಬಗ್ಗೆ ಹಾಗೆ ಹೇಳಿ ಸರ್. ಯಾವ ಗಾಡಿಗಳ ಮೇಲೆ 2012 ಮೇಲಿಂದ ಎಲ್ಲಾ ಗಾಡಿಗಳು ಲೋನ್ ಆಗುತ್ತೆ. ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ನಾವು 750 ಎಬೋ ಆರ್ 740 ಇದ್ರೆ ಒಳ್ಳೆ ಜಾಸ್ತಿ ಲೋನ್ ಆಗ್ತವೆ. ನಿಮ್ಗೆ ಒಂದು 700 650 ಇತ್ತು ಅಂದ್ರೆ ಅದಕ್ಕೆ ಸ್ವಂತ ಮನೆ ಶ್ಯೂರಿಟಿ ಕೊಡ್ಬೇಕು. ಅದಕ್ಕೆ ಬೇರೆ ಬೇರೆ ಫೈನಾನ್ಸ್ ಇದೆ. ಡಿಪೆಂಡ್ಸ್ ಆನ್ ನಿಮ್ ಪ್ರೊಫೈಲ್ ಸಿವಿಲ್ಸ್. ಓಕೆ ಸ್ನೇಹಿತರೆ, ನಿಮ್ಗಿನ್ನ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಎಲ್ಲ ಬರ್ತಾರ ಸರ್? ಖಂಡಿತ ಕಾಲ್ ಮಾಡಿದ್ರೆ ನಾನು ಎಲ್ಲ ಡೀಟೇಲ್ಸ್ ಅವ್ರು ಕಳಿಸ್ತೀನಿ. ಓಕೆ, ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಫುಲ್ ಡೀಟೇಲ್ ಬರುತ್ತೆ, ಕ್ಯಾಟ್ಲಾಗ್ ಬರುತ್ತೆ, ಹಾಗೆ ಲೊಕೇಶನ್ ಕೂಡ ಬರುತ್ತೆ. ಇನ್ನ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ. ಹಾಗೆ ಸರ್, ನಮ್ಗೊಂದು ವಿಡಿಯೋ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೂ ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದಗಳು. ನಿಮ್ಮ ಅನ್ನಪೂರ್ಣೇಶ್ವರಿ ಕಾರ್ಸ್ ಹಿಂಗೆ ಮುಂದುವರಿಲಿ, ಜನಗಳಿಗೆ ಒಳ್ಳೊಳ್ಳೆ ಗಾಡಿನ ಕೊಡ್ತಾ ಇರಿ. ಖಂಡಿತ ಥ್ಯಾಂಕ್ ಯು. ಓಕೆ.